ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು PMC ಕನ್ನಡ ಚಾನಲ್. ನಾನು ನಿಮ್ಮ ಜಿ ಕನ್ನಡದ ಕಣ್ಮಣಿ ಶೇಖ್ ಅಭಿಷೇಕ್. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕರ್ಮ ಸಿದ್ಧಾಂತದ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ಅಗರ್ಭ ಶ್ರೀಮಂತ ವಾಸವಾಗಿರ್ತಾನೆ. ಆ ಶ್ರೀಮಂತನ ಹತ್ರ ಆ ಊರಿನ ಜನರು ಸಾಲ ಕೇಳೋಕ್ಕೆ ಅಂತ ಬರ್ತಾ ಇರ್ತಾರೆ. ಅವರು ಸಾಲನ ಕೇಳ್ತಾರೆ. ಆದರೆ ಆ ಶ್ರೀಮಂತನಿಗೆ ಒಂದು ವಿಚಿತ್ರವಾದ ಅಭ್ಯಾಸ ಇರುತ್ತೆ. ಅದೇನಂತಂದರೆ, ಆ ಒಂದು ಸಾಲನ ಕೊಟ್ಟ ಮೇಲೆ ಸಾಲನ ಈ ಜನ್ಮದಲ್ಲಿ ತೀರಿಸ್ತೀರಾ ಅಥವಾ ಮುಂದಿನ ಜನ್ಮದಲ್ಲಿ ತೀರಿಸ್ತೀರಾ ಅಂತ ಆ ಒಂದು ಕೇಳೋದು ಅದು ವಿಚಿತ್ರವಾದ ಒಂದು ಅಭ್ಯಾಸವಾಗಿರುತ್ತೆ. ಹೀಗೆ ಪ್ರಾಮಾಣಿಕ ವ್ಯಕ್ತಿಗಳು ನಾನು ಈ ಜನ್ಮದಲ್ಲೇ ಸಾಲ ತೀರಿಸ್ತೀನಿ ಅಂತ ಒಂದು ನಂಬಿಕೆ ಕೊಡ್ತಾರೆ. ಆದರೆ ಅಪ್ರಾಮಾಣಿಕ ಜನರು ನಾನು ಮುಂದಿನ ಜನ್ಮದಲ್ಲಿ ಸಾಲ ತೀರಿಸ್ತೀನಿ ಅಂತ ಅಂತಾರೆ. ಅವ್ರು ಯೋಚನೆ ಮಾಡ್ತಾರೆ, ನಾನು ತುಂಬ ಬುದ್ಧಿವಂತ ಇದ್ದೀನಿ, ಈ ಶ್ರೀಮಂತನಿಗೆ ನಾನು ಮೋಸ ಮಾಡಿಬಿಡ್ಬೋದು ಅಂತ ಯೋಚನೆ ಮಾಡಿ ಆ ಅಪ್ರಾಮಾಣಿಕ ವ್ಯಕ್ತಿಗಳು ನಾನು ಮುಂದಿನ ಜನ್ಮದಲ್ಲಿ ಸಾಲ ತೀರಿಸ್ತೀನಿ ಅಂತ ಆ ಶ್ರೀಮಂತರ ಹತ್ರ ಹೇಳ್ತಾರೆ. ಇದೇ ರೀತಿ ದಿನಾಲೂ ನಡೆಯುತ್ತೆ. ಒಂದು ದಿನ ಈ ಸುದ್ದಿ ಇಡೀ ಊರಿಗೆ ಹರಡುತ್ತೆ. ಹಾಗೆ ಒಬ್ಬ ಕಳ್ಳನ ಕಿವಿಗೂ ಸಹ ಆ ಸುದ್ದಿ ಹೋಗುತ್ತೆ. ಆಗ ಆ ಕಳ್ಳ ಯೋಚನೆ ಮಾಡ್ತಾನೆ, ಈ ಶ್ರೀಮಂತ ಇಷ್ಟೊಂದು ಶ್ರೀಮಂತನಾಗಿದ್ದರೆ ಇವನ ಮನೇಲಿ ಇರುವ ಒಂದು ಪೆಟ್ಟಿಗೆಯಲ್ಲಿ ಹಣ ಇರ್ಬೋದಲ್ವಾ, ಅದರಲ್ಲಿ ಎಷ್ಟು ದುಡ್ಡಿರ್ಬೋದು, ಅದನ್ನು ನಾನು ಕದ್ದರೆ ನಾನು ತುಂಬ ಶ್ರೀಮಂತನಾಗ್ಬಿಡ್ತೀನಿ ಅಂತ ಯೋಚನೆ ಮಾಡಿ ಆ ಕಳ್ಳ ಸಾಲ ಕೇಳೋಕ್ಕೆ ಅಂತ ಬರ್ತಾನೆ. ಆ ಒಂದು ಪೆಟ್ಟಿಗೆಯನ್ನು ನೋಡೋಕೆ ಅಂತ ಆ ಸಾಲ ಕೇಳೋಕ್ಕೆ ಬರ್ತಾನೆ. ಸಾಲದ ಒಂದು ನೆಪದಲ್ಲಿ ಆ ಪೆಟ್ಟಿಗೆ ಇರುವ ಜಾಗನ ನೋಡೋಕ್ಕೆ ಬರ್ತಾನೆ. ಹೀಗೆ ಆ ಶ್ರೀಮಂತನ ಮನೆಗೆ ಬರ್ತಾನೆ. ಬಂದ್ಬಿಟ್ಟು ಕೇಳ್ತಾನೆ, ಆ ಶ್ರೀಮಂತರ ಹತ್ರ ಸಾಲ ಕೇಳ್ತಾನೆ. ಅದೇ ರೀತಿ ಆ ಶ್ರೀಮಂತ ಈ ಜನ್ಮದಲ್ಲಿ ಸಾಲ ತೀರಿಸ್ತೀಯ ಅಥವಾ ಮುಂದಿನ ಜನ್ಮದಲ್ಲಿ ಸಾಲ ತೀರಿಸ್ತೀಯ ಅಂತ ಕೇಳ್ತಾನೆ. ಆಗ ಆ ಕಳ್ಳ ನಾನು ಮುಂದಿನ ಜನ್ಮದಲ್ಲಿ ತೀರಿಸ್ತೀನಿ ಅಂತ ಭರವಸೆಯಿಂದ ಹೇಳ್ತಾನೆ. ಆಗ ಆ ಶ್ರೀಮಂತ ಆ ಪೆಟ್ಟಿಗೆಯಲ್ಲಿರೋ ದುಡ್ಡು ತೆಗೆದು ಕೊಡ್ತಾನೆ. ಆ ಪೆಟ್ಟಿಗೆ ಇರೋ ಜಾಗನ ಆ ಕಳ್ಳ ನೋಡ್ಕೊಂಡ್ಬಿಡ್ತಾನೆ. ಆಗ ಅವನಿಗೆ ಕದಿಯೋಕ್ಕೆ ರಾತ್ರಿ ಬರ್ತಾನೆ ಕದಿಯಕ್ಕಂತ. ಹೀಗೆ ಎಲ್ಲರೂ ಮಲ್ಕೊಂಡ ತಕ್ಷಣ ಆ ರಾತ್ರಿ ಕದಿಯಕ್ಕಂತ ಶ್ರೀಮಂತನ ಮನೆ ಮುಂದೆ ಬರ್ತಾನೆ. ನಿಂತ್ಕೊಂಡು ನೋಡಿದ್ರೆ ಆ ಮನೆ ದೀಪಗಳಿಂದ ಉರಿತಾ ಇರುತ್ತೆ. ಆ ಶ್ರೀಮಂತ ಇನ್ನು ಮಲಗಿರಲ್ಲ, ಎಚ್ಚರವಾಗಿರ್ತಾನೆ. ಆಗ ಅವನು ಯೋಚನೆ ಮಾಡ್ತಾನೆ, ನಾನು ಇದ್ರೆ ಯಾರಿಗಾರು ಕಾಣಿಸ್ಕೊಂಡ್ಬಿಡ್ತೀನಿ, ಹಾಗಾಗಿ ನಾನು ಎಲ್ಲರೂ ಬಚ್ಚಿಕ್ಕೋಬೇಕು ಅಂತ ಆ ಶ್ರೀಮಂತನ ಮನೆಯ ಹಿಂದೆ ಇರುವ ಒಂದು ಎಮ್ಮೆಯ ಒಂದು ಕೋಣೆಯಲ್ಲಿ ಅವನು ಬಚ್ಚಿಕೊಳ್ಳಕ್ಕಂತ ಹೋಗ್ತಾನೆ. ಅಲ್ಲಿ ಬಚ್ಚಿಟ್ಕೋತಾನೆ. ಆಶ್ಚರ್ಯವಾದ ಸಂಗತಿ ಏನಂತಂದರೆ, ಅಲ್ಲಿ ಒಂದು ಎಮ್ಮೆ ಇನ್ನೊಂದು ಎಮ್ಮೆ ಆ ಥರ ಮಾತಾಡೋದು ಅವನಿಗೆ ಅರ್ಥವಾಗ್ತಿರುತ್ತೆ. ಅಂದರೆ ಅವನಿಗೆ ಕೇಳಿಸ್ತಾ ಇರುತ್ತೆ. ಆಗ ಅವನು ಕೇಳಿಸ್ಕೊತಾನೆ. ಒಂದು ಎಮ್ಮೆ ಇನ್ನೊಂದು ಎಮ್ಮೆ ಕೇಳುತ್ತೆ, ನೀನು ಯಾವಾಗ ಬಂದೆ ಅಂತ ಕೇಳುತ್ತೆ. ಆಗ ಇನ್ನೊಂದು ಎಮ್ಮೆ, ನಾನು ಈಗ ತಾನೇ ಬಂದೆ, ನೀನು ಯಾವಾಗ ಬಂದೆ ಅಂತ ಕೇಳಿದಾಗ ನಿಟ್ಟುಸಿರು ಬಿಟ್ಟು ಹೇಳುತ್ತೆ, ಅಯ್ಯೋ ನಾನು ಬಂದು ತುಂಬ ವರ್ಷ ಆಯಿತು. ನನ್ನ ಹೋದ ಜನ್ಮದಲ್ಲಿ ನಾನು ಇದೇ ಮನೆ ಶ್ರೀಮಂತನ ಥರ ಸಾಲ ಕೇಳಕ್ಕಂತ ಬಂದಿದ್ದೆ. ಈ ಮನೆ ಮಾಲೀಕನ ಶ್ರೀಮಂತನ ಹತ್ರ ಸಾಲ ಕೇಳಕ್ಕೆ ಬಂದಿದ್ದೆ. ಅದೇ ರೀತಿ ಆ ಶ್ರೀಮಂತ ನನ್ನ ಹತ್ರ ಬಂದ್ಬಿಟ್ಟು ಈ ಜನ್ಮದಲ್ಲಿ ಸಾಲ ತೀರಿಸ್ತಿ ಅಥವಾ ಮುಂದಿನ ಜನ್ಮದಲ್ಲಿ ಸಾಲ ತೀರಿಸ್ತಿ ಅಂತ ಕೇಳ್ದ. ನಾನು ತುಂಬ ಬುದ್ಧಿವಂತ ಇದ್ದೀನಿ ಅಂತ ಶ್ರೀಮಂತನಿಗೆ ಯಾಮರ್ಸ್ಬಿಡ್ಬೋದು ಅಂತ ಯೋಚನೆ ಮಾಡಿ ನಾನು ಮುಂದಿನ ಜನ್ಮದಲ್ಲಿ ಸಾಲ ತೀರಿಸ್ತೀನಿ ಅಂತ ಅಂದೆ. ಆ ಸಾಲ ಎಸ್ಕೊಂಡು ಮನೆಗೆ ಬಂದೆ. ಆಮೇಲೆ ನಾನು ಸತ್ತ ನಂತರ ಮತ್ತೆ ಇದೇ ಮನೆಗೆ ಎಮ್ಮೆಯಾಗಿ ಹುಟ್ಟಿದ್ದೀನಿ ಅಂತ ಎಮ್ಮೆ ಹೇಳುತ್ತೆ. ಹಾಲು ಕೊಡೋ ಒಂದು ಮೂಲಕ ನಾನು ಆ ಶ್ರೀಮಂತ ಕೊಟ್ಟ ಸಾಲ ನಾನು ದಿನವಿಡೀ ತೀರಿಸ್ತಾ ಇದ್ದೀನಿ ಅಂತ ಆ ಎಮ್ಮೆ ಇನ್ನೊಂದು ಎಮ್ಮೆಗೆ ಹೇಳೋದನ್ನು ಆ ಕಳ್ಳ ಕೇಳಿಸ್ಕೊತಾನೆ. ಆಗ ಅವನು ಯೋಚನೆ ಮಾಡ್ತಾನೆ, ಈ ಥರ ನಾನು ಇನ್ನೊಬ್ಬರಿಗೆ ಮೋಸ ಮಾಡೋದು ತಪ್ಪು ಅಂತ ಅವನು ತಪ್ಪನ್ನು ಅರಿವು ಮಾಡಿಕೊಂಡು ಮರುದಿನ ಬೆಳಗ್ಗೆ ತಾನೇನು ಇಸ್ಕೊಂಡಿದ್ದ ಸಾಲವನ್ನು ಆ ಪೆಟ್ಟಿಗೆ ಕದಿಬೇಕಾದ್ರೆ ಸಾಲವನ್ನು ಏನು ಇಸ್ಕೊಂಡಿದ್ದ ಆ ಸಾಲವನ್ನು ಹಿಂದಿರುಗಿಸಿ ಆ ಶ್ರೀಮಂತನಿಗೆ ಕೊಟ್ಬಿಡ್ತಾನೆ. ಸೊ ಫ್ರೆಂಡ್ಸ್, ಈ ಕಥೆಯಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ಕರ್ಮ ಯಾರನ್ನು ಸಹ ಬಿಡೋದಿಲ್ಲ. ಅವರು ಒಳ್ಳೆಯವರೇ ಆಗಿರಲಿ ಕೆಟ್ಟವರೇ ಆಗಿರಲಿ, ಅವರು ಶ್ರೀಮಂತರೇ ಆಗಿರಲಿ ಬಡವರೇ ಆಗಿರಲಿ, ದೊಡ್ಡವರೇ ಆಗಿರಲಿ ಚಿಕ್ಕವರೇ ಆಗಿರಲಿ, ಯಾರನ್ನು ಸಹ ಕರ್ಮ ಬಿಡೋದಿಲ್ಲ.
ಹಾಗಾಗಿ ನಾವು ಮೋಸ ಮಾಡಬಾರ್ದು. ನಾವು ಒಬ್ಬರ ಹತ್ರ ₹1 ಇಸ್ಕೊಂಡು ತಿಂದರೆ ಆ ₹1 ನಾವು ಅವರಿಗೆ ಕೊಡಲಾರ್ದೇ ಇದ್ದು ಅಥವಾ ನಾವು ಏನಾರು ಅವರಿಗೆ ಮೋಸ ಮಾಡಿದ್ರೆ ಆ ₹1 ನಾವು ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ 10 ಜನ್ಮಗಳು ದಾಟಿ ಬಂದಾರು ಯಾವುದಾದ್ರು ಒಂದು ರೂಪದಲ್ಲಾದರೂ ನಾವು ಆ ₹1 ಅವರಿಗೆ ಹಿಂದಿರುಗಿಸ್ಲೇ ಕೊಡಲೇಬೇಕು. ಇದೇ ಕರ್ಮ ಸಿದ್ಧಾಂತ. ಸೊ ಫ್ರೆಂಡ್ಸ್, ಹಾಗಾಗಿ ನಾವು ಯಾರಿಗೂ ಸಹ ಮೋಸ ಮಾಡಬಾರ್ದು. ನಾವು ಪ್ರಾಮಾಣಿಕವಾಗಿ ಜೀವನನ ಸಾಗಿಸ್ಬೇಕು. ಸೊ ಫ್ರೆಂಡ್ಸ್, ಮತ್ತೆ ಮುಂದಿನ ಕಥೆಯೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ PMC ಕನ್ನಡ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.